ನೋಡ್ರಿ, ಕಳೆದ ಇದೆಲ್ಲ ನೋಡ್ತಾ ಇದ್ರೆ ಆಳಂದಲ್ಲಿ ಆಗಿರ್ತಕ್ಕಂಥದ್ದು 5-6 ವರ್ಷ ಆಯ್ತು ಆಲ್ರೆಡಿ ಇದು ಕೇಸ್ ಆಗಿ. ಇಫ್ ಐ ನಾಟ್ ರಾಂಗ್, ಕರೆಕ್ಟ್ ಅಲ್ವಾ? ಅವಾಗ SIT ಅವರು ಅದ್ರ ಬಗ್ಗೆ ಈ ಎಲೆಕ್ಷನ್ ಕಮಿಷನರಿಗೆ ಭಾಳಷ್ಟು ಪತ್ರಗಳನ್ನ ಬರೆದಿದ್ದಾರೆ, ಕೇಳಿದ್ದಾರೆ ಇದು ಯಾವ ರೀತಿ ಡಿಲೀಟ್ ಆಗಿದೆ, ಹೆಂಗೆ ಡಿಲೀಟ್ ಆಯಿತು, ಏನು ಬೇಸಿಸ್ ಅಂದರೆ ಅವ್ರು ಇಲ್ಲಿವರೆಗೆ ಉತ್ತರ ಕೊಡ್ತಾ ಇಲ್ಲ. ಸೊ ಇಟ್ ಶೋಸ್ ಆನ್ ಅ ಪ್ರಿಮಾ ಫೇಸಿ, ಐ ವುಡ್ ಲೈಕ್ ಟು ಸ್ಟ್ಯಾಂಡ್ ಆನ್ ಅ ಪ್ರಿಮಾ ಫೇಸಿ, ಮೇಲ್ನೋಟದಲ್ಲಿ ಎಲ್ಲ ಎಲೆಕ್ಷನ್ಗಳು ಈಗ ನೋಡಿ ಒರಿಸ್ಸಾದಲ್ಲಿ ಕೂಡ ಅದೇ ರೀತಿಯಾದಂಥ ಒಂದು ಹೇಳ್ತಾ ಇದ್ದಾರೆ. ಅವರು ಯಾರು, ಅವ್ರ ಅಲಯನ್ಸ್ ಪಾರ್ಟಿಯವರು ಇರ್ತಕ್ಕಂಥವ್ರು ಹೇಳ್ತಾ ಇದ್ದಾರೆ ಇವತ್ತು ಇಲ್ಲಿ ಕೂಡ ಫ್ರಾಡ್ ಆಗಿದೆ ಅಂಥೇಳಿ. ಅದೇ ರೀತಿಯಾಗಿ ಭಾಳಷ್ಟು ರಾಜ್ಯಗಳಲ್ಲಿ ಈವನ್ ಇನ್ಕ್ಲೂಡಿಂಗ್ ಮಹಾರಾಷ್ಟ್ರ ಈ ಎಲೆಕ್ಷನ್ಗಳಿಗೆ ಹೇಳ್ತಕ್ಕಂಥದ್ದು ಒಂದು ತಂತ್ರ ಮಾಡಿದ್ದಾರೆ. ನಾನು ಯಾಕೆ ಹೇಳ್ತಾ ಇದ್ದೀನಿ ಮಾತು ಅಂತಂದರೆ, ಬಿಹಾರ್ನಲ್ಲಿ 3 ಲಕ್ಷ ಮನೆಗಳಿಗೆ 0 ನಂಬರ್ ಕೊಟ್ಟಿದ್ದಾರೆ. ಒಂದಲ್ಲ, ಎರಡಲ್ಲ, ಮೂರಲ್ಲ, ಸಾವಿರಗಟ್ಟಲೆ ಅಲ್ಲ, 3 ಲಕ್ಷ ಮನೆಗಳಿಗೆ 0 ನಂಬರ್ ಕೊಟ್ಟಿದ್ದಾರೆ. ಸೊ ಮೇಲ್ನೋಟದಲ್ಲಿ ಇಟ್ಸ್ ಅ ಫ್ರಾಡ್ ವೇ ಆಫ್ ವಿನ್ನಿಂಗ್ ಎಲೆಕ್ಷನ್ಸ್. ಯಾಕೆ ಗೆಲ್ತಾ ಇದ್ರು ಮೋದಿ ಸಾಹೇಬ್ರ ಎಲೆಕ್ಷನ್ಸ್ ಅಂದರೆ ಇದೇ ರೀತಿಯ ಯಾವುದೋ ಒಂದು ತಂತ್ರಗಳನ್ನ ಉಪಯೋಗಿಸಿ ಜನಕ್ಕೆ, ಸಾರ್ವಜನಿಕ ಜನಕ್ಕೆ ಮೋಸ ಮಾಡಿ ಈ ಟ್ಯಾಂಪರಿಂಗ್ ಮುಖಾಂತರ ಗೆಲ್ತಕ್ಕಂಥದ್ದು ಇವತ್ತು ಮೇಲ್ನೋಟಕ್ಕೆ ಬಯಲು ಬರ್ತಾ ಇದೆ. ಸೊ ಐ ಫೀಲ್ ಆಲ್ ದ ಎಲೆಕ್ಷನ್ಸ್ ವಿಚ್ ದೇ ಒನ್ ಆರ್ ವಿಚ್ ಆರ್ ಟ್ರೈಂಗ್ ಟು ವಿನ್ ಇಸ್ ಆಲ್ ಬೇಸ್ಡ್ ಆನ್ ಫ್ರಾಡ್ ಬೇಸ್ ಅಂತ ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ ನಾನು. ನೋಡಿ, ಜನಕ್ಕೆ ಅರ್ಥ ಆಗಬೇಕು ಎಲೆಕ್ಷನ್ ಕಮಿಷನರ್ ಯಾವ ರೀತಿ ಕಾನ್ಸ್ಟಿಟ್ಯೂಟ್ ಆಗಬೇಕು ಅನ್ನೋದು. ಆಪೋಸಿಷನ್ ಲೀಡರು, ಪ್ರೈಮ್ ಮಿನಿಸ್ಟರು, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಇದ್ದರು. ಅವ್ರು ಮೊದಲು ಕಾನೂನಲ್ಲೇ ಬದಲಾವಣೆ ತಂದುಬಿಟ್ಟು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾಗೆ ಹೊರಗೆ ಇಟ್ಬಿಟ್ರು. ಏನು ರೀಸನ್ ಏನು, ಯಾಕೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾಗೆ ಯಾಕೆ ಹೊರಗೆ ತೆಗಿಬೇಕೇನು ರೀಸನ್ ಏನು? ಟು ಅಪಾಯಿಂಟ್ ಅನ್ ಎಲೆಕ್ಷನ್ ಕಮಿಷನ್ ದೇರ್ ವಾಸ್ ಅ ಪ್ರಾಸೆಸ್ ವಿಚ್ ದೇ ಓವರ್ಲುಕ್ಡ್, ದೇ ಚೇಂಜ್ ದ ಲಾ ಟು ಬೆನಿಫಿಟ್ ದಮ್ ಬೇಸಿಕಲಿ. ಸೊ ಎಲ್ಲ ಮಿಷನರಿಗಳು ಇದೇ ರೀತಿಯಾದಂಥ ಯೂಸ್ ಆಗ್ತದೆ. ಇವತ್ತುವರೆಗೆ ಎಲೆಕ್ಷನ್ ಕಮಿಷನು ಯಾವುದನ್ನ ಒಂದು ಸ್ಟ್ರಾಂಗ್ ಆಗಿ ರಾಹುಲ್ ಗಾಂಧಿ ಅವರು ಮಾಡಿರ್ತಕ್ಕಂಥ ಎಲಿಗೇಷನ್ಸ್ಗೆ ಎಲ್ಲನ ಡೆಂಟ್ ಆಗ್ತಕ್ಕಂಥದ್ದು, ಡೌಟ್ ಆಗ್ತಕ್ಕಂಥದ್ದು ಎಲ್ಲನ ಒಂದು ಸಜೆಷನ್ಸ್ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಆಲ್ ದ ಫಾರ್ಮರ್ ಎಲೆಕ್ಷನ್ ಕಮಿಷನ್ಸ್ ವಾಟ್ ದೇ ಹ್ಯಾವ್ ಸ್ಪೋಕನ್ ಅಬೌಟ್ ಕೇಳಿ ನೋಡಿ. ನೀವು ನೋಡಿ ಇದು ಒಬ್ಬ ಮನುಷ್ಯನ ದೇವ್ರು ಮಾಡಿ ತೋರಿಸದ್ ಬಿಟ್ರೆ ಇನ್ನು ಏನು ಉಳಿದಿಲ್ಲ. ಇದ ಹೊಸದಾಗಿ ಪಿಕ್ಚರ್ ನೋಡ್ಬೇಕು ನಾವೀಗ. ಅಕ್ಟೋಬರ್ 2ರಿಂದ ಪಿಕ್ಚರ್ ನೋಡ್ಬೇಕು. ಎಲ್ಲ ಈ ದೇಶದಲ್ಲಿ 14 ಪ್ರಧಾನಮಂತ್ರಿಗಳು, ಎಲ್ಲ ಭಗತ್ ಸಿಂಗ್ಗಳು, ಎಲ್ಲ ಹೋರಾಟಗಾರರು ಬಂದು ಹೋದ್ರು. ಈಗ ಲಾಸ್ಟಿಗೆ ಇವ್ರದೇ ಒಂದು ಹೋರಾಟ ನೋಡ್ಬೇಕಾಗಿದೆ, ಪಿಕ್ಚರ್ ನೋಡ್ಬೇಕಾಗಿದೆ. ಏನು ಸಾಧನೆ ಇದೆ ಗೊತ್ತಿಲ್ಲ. ಬಟ್ ದಿಸ್ ಇಸ್ ದ ಲೆವೆಲ್ ಅಟ್ 74% ಲಿಟ್ರಸಿ ಇನ್ ದಿಸ್ ಕಂಟ್ರಿ. ವಿ ಹ್ಯಾವ್ ಕಮ್ ಟು ದಿಸ್ ಲೆವೆಲ್. ಏನೋ ಗೋಡಾಯ ಮೈದಾನ ಸವಾರ್ಕರ್ ಬೇಡ ಫಕ್ರುದ್ದೀನ್ ಅಂತಾರೆ, ಹಂಗೆ ಇವ್ರದ್ದು ಯಾರಪ್ಪಂದೇನೋ ಎಲ್ಲ ಮಂದಿ ಜಾತ್ರೆ ಹೊಡೀರಿ ಪಿಕ್ಚರ್ ನಿಮ್ದೇ ಹೊಡ್ಕೊಂಡು ಹೋಗ್ರಿ. ಎಷ್ಟು ದಿವಸ ಹೊಡ್ಕೊಂಡು ಹೋಗ್ರಿ. ದೇಶ ಹಾಳಾಗೋಗ್ಬೇಕು. ಅಡ್ಡ ಒಬ್ಬ ಮನುಷ್ಯ ಪಾಪ್ಯುಲರ್ ಇರಬೇಕು. ಒಂದೇ ಒಂದು ಉದ್ದೇಶ, ಒಬ್ಬ ಮನುಷ್ಯ ಪಾಪ್ಯುಲರ್ ಇರಬೇಕು. ಬೇಕಾದಾಗಲಿ ಹಾಳಾಗಲಿ ಹೊಡೀರಿ, ಕುಸ್ತಿ ನಿಮ್ದೇ ಹೊಡೀರಿ, ಜಾತ್ರೆ ಮಾಡಿರಿ. ಯಾರಪ್ಪಂದೇನೋ ಎಲ್ಲ ಮಂದಿ ಜಾತ್ರೆ ಅಂತ ನಮ್ಮ ಹಳ್ಳಿ ಒಳಗೆ ಹೊಡ್ಕೊಂಡು ಹೋಗ್ರಿ. ಏನಾಗತ್ತೆ ಹೊಡೀರಿ, ಎಲ್ಲ ಕೊಳ್ಳ ಹೊಡೆದು ಹೋಗೈತೆ. ಇನ್ನೂ ಒಂದು ಸ್ವಲ್ಪ 5 ವರ್ಷ ಆದಮೇಲೆ ಅವು ಅರ್ಥ ಆಗುತ್ತೆ ಜನಕ್ಕೆ. ಇಲ್ಲಿವರೆಗೆ ಅರ್ಥ ಆಗಲ್ಲ ಜನಕ್ಕೆ. ಮಾಡಿರಿ ಪಿಕ್ಚರ್ ನಿಮ್ದೇ ಆಯ್ತು, ಓಡಿಸ್ರಿ. ಏನು ಸಾಧನೆ ನನಗೆ ಗೊತ್ತಿಲ್ಲ. ನಾವು ಇಷ್ಟೆಲ್ಲ ಕೇಳ್ತಾ ಇದೀವಲ್ಲ. ಈಗ ಅದಾನಿ ಅವರಿಗೆ 1 ರೂಪಾಯಿನಂಗೆ 1,000 ಎಕರೆ ಕೊಟ್ಟರೆ ಪುಣ್ಯಾತ್ಮರು. ನಾಚಿಕೆ, ಮಾನ, ಮರ್ಯಾದೆ. 1 ರೂಪಾಯಿಗೆ 1,000 ಎಕರೆ ರೀ. 1 ರೂಪಾಯಿಗೆ ಅಟ್ 1 ರೂಪಿ ಯು ಆರ್ ಗಿವನ್ 1,000 ಆಫ್ ಏಕರ್ಸ್. 10 ಲಕ್ಷ ಮ್ಯಾಂಗೋ ಪ್ಲಾಂಟೇಶನ್ ಇದೆ ಅಲ್ಲಿ. 10 ಲಕ್ಷ ಮ್ಯಾಂಗೋ ಪ್ಲಾಂಟೇಶನ್ ಇರ್ತಕ್ಕಂಥದ್ದು ಕೋಲ್ ಮೈನಿಂಗ್ ಕೊಡ್ತಾ ಇದ್ದೀರಿ. ನಾಚಿಕೆ, ಮಾನ, ಸ್ವಾಭಿಮಾನ ಏನನಿದೆಯಾ? ದೇಶದ ಬಗ್ಗೆ ಏನನ್ನ ಸ್ವಲ್ಪ ಅರಿವು ಇದೆಯಾ? ಯಾರ್ರೀ ಅವ್ನು ಅದಾನಿ? ಏನ್ರಿ ಸಂಬಂಧ ಅವ್ರಿಗೆ ದೇಶಕ್ಕೆ? ಕೋಲ್ ಮೈನಿಂಗ್ ಯಾಕೆ NTPCಗೆ ಯಾಕೆ ಕೊಡಬಾರ್ದು? ನಮ್ಮ NTPC ಕಂಪ್ನಿ ಇಲ್ವಾ? ನಮ್ದು ಕೋಲ್ ಮೈನಿಂಗ್, ಕೋಲ್ ಇಂಡಿಯಾ ಕಂಪ್ನಿ ಇಲ್ವಾ? ಏನಾಗಿದೆ? ಯಾಕೆ ಗೌರ್ಮೆಂಟ್ ಕಂಪ್ನಿಗಳು ಯಾಕೆ ತಗೋಬಾರ್ದು ಮೈನಿಂಗಿಗೆ? ಯಾಕೆ ಇವ್ರಿಗೆ ಯಾಕೆ ಕೊಡಬೇಕು? ಏನು ರೀಸನ್ ಏನು? ಯಾರು ಕೇಳೋರಿಲ್ಲ, ಏನಿಲ್ಲ. ಹೊಡೀರಿ ಪಿಕ್ಚರ್ ನಡೀತತ್ತೆ, ಓಡಿಸ್ರಿ, ಚಲೋ ಮಜಾ ಆಯ್ತು. ಹೊಡೀರಿ, ಮಜಾ ಮಾಡ್ರಿ. ಮೋದಿ ಸಾಹೇಬ್ರೆ ಹೊಡೀರಿ, ಮಜಾ ಮಾಡ್ರಿ. ಏನಾಗತ್ತೆ ಹೊಡೀರಿ.